ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ವಿತೌಟ್ ಮಾನಿಟೈಸೇಷನ್ ಹೇಗೆ ದುಡ್ಡು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಷಯ ಏನಪ್ಪ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ವಿತೌಟ್ ಮಾನಿಟೈಸೇಷನ್ ಹೇಗೆ ದುಡ್ಡು ಮಾಡೋದು ಅಂತ. ಸೊ ವಿತೌಟ್ ಮಾನಿಟೈಸೇಷನ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ 1000 ಜನ ಸಬ್ಸ್ಕ್ರೈಬರ್ ಬೇಕು ಅಂತ ಇತ್ತು ಮೊದಲು ರೂಲ್ಸು. ಸೊ ಅದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಆಲ್ಸೋ 4000 ಅವರ್ಸ್ ವಾಚ್ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಅದು ಈಗ ಅವಶ್ಯಕತೆ ಇಲ್ಲ. ಸೊ ನೀವೇನಪ್ಪ ಮಾಡಬೇಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಅಂತ ಬಿಟ್ಟಿದ್ದಾರೆ, ಹೊಸ ಆ್ಯಪ್ ಬಿಟ್ಟಿದ್ದಾರೆ ಯೂಟ್ಯೂಬ್ ಶಾರ್ಟ್ ಅಂತ. ಸೊ ಅದರಲ್ಲಿ ಶಾರ್ಟ್ ವೀಡಿಯೋಗಳು ನೀವು ಚಿಕ್ಕ ಚಿಕ್ಕ ಶಾರ್ಟ್ ವೀಡಿಯೋಗಳನ್ನ ಹಾಕಿದ್ರೆ ಟಿಕ್ಟಾಕಲ್ಲಿ ಯಾವ ಥರ ಮಾಡ್ತಿದ್ರಿ ಅಥವಾ ಯಾವುದೋ ಬೇರೆ ಆ್ಯಪಲ್ಲಿ ಯಾವ ಥರ ಶಾರ್ಟ್ ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ, ಇನ್ಸ್ಟಾ ರೀಲ್ಸಲ್ಲಿ ಯಾವ ಥರ ಮಾಡ್ತಾರೆ. ಸೊ ಅದನ್ನು ನೀವು ಇದರಲ್ಲಿ ಅಪ್ಡೇಟ್ ಮಾಡಿದ್ರೆ ಸಾಕು. ಸೊ ಬೆಟರ್ ನೀವು ಚೆನ್ನಾಗಿರೋ ಕಂಟೆಂಟ್ನ ಮಾಡಿ ವೀಡಿಯೋಗಳನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತಾ ಹೋದರೆ ನಿಮ್ಗೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಈಗ. ಸೊ ನೆಕ್ಸ್ಟು ಅದರಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದರಿಂದ ದುಡ್ಡು ಮಾಡೋ ಅಡ್ವರ್ಟೈಸಿಂದ ದುಡ್ಡು ಕೊಡ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ಬೆಟರ್ ಆ್ಯಂಡ್ ಆಲ್ಸೋ ಒರಿಜಿನಲ್ ವೀಡಿಯೋ ಮಾಡೋ ಯಾಕೆ ಅಂತಲೇ ಹೇಳಿದ್ದಾರೆ. ಸೊ ನೀವು ಯಾವುದೇ ಥರ ಬೇರೆ ಆ್ಯಪಲ್ಲಿ ಟಿಕ್ಟಾಕಲ್ಲಿರೋ ವೀಡಿಯೋ ತೆಗೆದು ನೀವು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಗೆ ಹಾಕಿದ್ರೆ ಸೊ ಅದನ್ನು ರೆಕಗ್ನೈಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅದು ನಿಮಗೆ ವೇಸ್ಟ್ ಆಗುತ್ತೆ. ಸೊ ಬೇರೆ ಯಾವ ಆ್ಯಪಲ್ಲಿ ಮಾಡಿರೋದನ್ನೂ ಹಾಕೋಗಿಲ್ಲ ಆ್ಯಂಡ್ ಆಲ್ಸೋ ಬೇರೆಯವ್ರು ಮಾಡಿರೋದನ್ನ ನೀವು ಕಾಪಿ ಪೇಸ್ಟ್ ಮಾಡೋಂಗಿಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಒರಿಜಿನಲ್ ಆಗಿ ನಿಮ್ದು ಏನಿದೆ ಹೊಸ ಕಂಟೆಂಟ್ ಏನಿದೆ ಅದನ್ನೆಲ್ಲ ನೀವು ವೀಡಿಯೋ ಮಾಡಿ ಹಾಕ್ತಾಯಿದ್ರೆ ಸೊ ಅದರಲ್ಲಿ ಒರಿಜಿನಲ್ ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಅಮೌಂಟು ಪೇಮೆಂಟು ಬರೋ ಥರ ಚಾನ್ಸ್ ಮಾಡಿದ್ದಾರೆ. ಸೊ ಪ್ಲ್ಯಾನ್ ಮಾಡಿದ್ದಾರೆ. ಆಲ್ಸೋ ಪರ್ ಮಿನಿಟ್ಗೇನೋ 6.5 crores ಜನ ಅಂದರೆ 6.5 ಕೋಟಿ ಜನ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಅಥವಾ ಬೇರೆ ಯಾವುದೇ ಆಗಲಿ ಆ ಥರ ಶಾರ್ಟ್ ವೀಡಿಯೋಗಳನ್ನ ಜಾಸ್ತಿ ನೋಡ್ತಾ ಇರೋದ್ರಿಂದ ಸೊ ಅವರು ಅದನ್ನು ಪ್ಲ್ಯಾನ್ ಮಾಡಿರೋದ್ರಿಂದ ನಿಮಗೆ ಇನ್ನು ಮುಂದೆ ಯೂಟ್ಯೂಬ್ ಶಾರ್ಟ್ ವೀಡಿಯೋಗಳಿಗೆ ಪೇಮೆಂಟ್ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆ್ಯಂಡ್ ಅದಕ್ಕೋಸ್ಕರ 100 ಕೋಟಿ ರಿಲೀಸ್ ಕೂಡ ಮಾಡಿದ್ದಾರೆ, ಫಂಡ್ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ಯಾವ ಥರ ಕೊಡ್ತಾರೆ ಅಂದರೆ ನಿಮಗೆ ಸುಮ್ಮನೆ ಕೊಡೋಲ್ಲ. ಸೊ ಅದರಲ್ಲಿ ಒರಿಜಿನಲ್ ಕಂಟೆಂಟ್ ಇರಬೇಕು ಆ್ಯಂಡ್ ಆಲ್ಸೋ ಅದಕ್ಕೆ ವ್ಯೂಸ್ ಜಾಸ್ತಿ ಬಂದಿರಬೇಕು ಆ್ಯಂಡ್ ಆಲ್ಸೋ ನಿಮಗೆ ಒರಿಜಿನಲ್ ವೀಡಿಯೋ ಅಥವಾ ಟಿಕ್ಟಾಕ್ ಬೇರೆ ವೀಡಿಯೋ ಹಾಕೋವಾಗಿಲ್ಲ. ಸೊ ಅದರಲ್ಲಿ ಒರಿಜಿನಲ್ ಆಗಿ ಯಾವ ಥರ ನೀವು ಮಾಡಾಕ್ತೀರ ಸೊ ಅದ್ರ ಮೇಲೆ ನಿಮಗೆ ಅದರಲ್ಲಿ ಅಡ್ವರ್ಟೈಸ್ ಬಂದಂಗೆ ನಿಮಗೆ ಪೇಮೆಂಟ್ ಕೊಡ್ತಾರೆ. ಅದರಲ್ಲಿ ಅವರಷ್ಟು ಜನನ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ಅಷ್ಟರಲ್ಲಿ ಯಾವುದು ಟಾಪ್ ಲಿಸ್ಟಲ್ಲಿ ಇರುತ್ತೆ ಸೊ ಅದನ್ನು ಅವರು ರೆಕಗ್ನೈಸ್ ಮಾಡಿ ಅವ್ರಿಗೆ ಪೇಮೆಂಟ್ ಕೊಡೋ ಥರ ಮಾಡಿದ್ದಾರೆ. ಸೊ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಷ್ಟು ನಿಮ್ಗೆ ಒಳ್ಳೆಯದು. ಸೊ ಇನ್ನು ಮುಂದೆ ನೀವೇನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಶಾರ್ಟ್ ವೀಡಿಯೋ ಮಾಡಾಕಿ. ಸೊ ಬೆಟರ್ ಒರಿಜಿನಲ್ ಆಗಿರಿ. ಸೊ ಒರಿಜಿನಲ್ ವೀಡಿಯೋಗಳನ್ನೇ ಮಾತ್ರನೇ ಹಾಕಿ. ಸೊ ಡೂಪ್ಲಿಕೇಟು ಬೇರೆಯವ್ರು ಕಾಪಿ ಪೇಸ್ಟ್ ಮಾಡೋದು ಯಾವುದೋ ತಂದಿರೋದನ್ನ ತೆಗ್ದು ಇದಕ್ಕೆ ಹಾಕೋದು ಸೊ ಅದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಯೂಟ್ಯೂಬ್ ಶಾರ್ಟ್ ವೀಡಿಯೋ ವಿತೌಟ್ ಮಾನಿಟೈಸೇಷನ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬರ್ಸು ನೀವು ದುಡ್ಡು ಮಾಡ್ಬೋದು. ಸೊ ಹೇಗಪ್ಪ ಅಂದರೆ ಸೊ ಈ ಥರ ಶಾರ್ಟ್ ವೀಡಿಯೋಗಳನ್ನ ಹಾಕಿ ಹಾಕ್ಕೊಡ್ತೀನಿ. ಸೊ ಬೆಟರ್ ಚೆನ್ನಾಗಿರೋ ವೀಡಿಯೋ ಕಂಟೆಂಟ್ ಹಾಕ್ತಾಯಿರಿ. ಸೊ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಸೊ ಇವತ್ತಿನ ವಿಷಯ ಇಷ್ಟ ಆಯಿತು ಅಂದ್ಕೊತೀನಿ, ವೀಡಿಯೋ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಇಷ್ಟು ದಿನ ಒಂದು ಡೌಟ್ ಇತ್ತು. ಸೊ ಆ ಥರ ಯೂಟ್ಯೂಬಲ್ಲಿ ಬೆಳೆಯೋದು ಕಷ್ಟ ಅಂತ. ಸೊ ಇವಾಗ ಬೆಟರ್ ಈಸಿಯಾಗಿ ಬೆಳಿಬೋದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಏನಾದ್ರು ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನಿಮಗೇನಾದ್ರು ಡೌಟ್ ಇದ್ದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ